ಹೀಗೆ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ತಪಸ್ಸನ್ನು ಮಾಡುತ್ತಾ ಲೋಕ ಸಂಚಾರ ದೇಶ ಸಂಚಾರ ಮಾಡುತ್ತಾ ತಮ್ಮನ್ನು ನಂಬಿದ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಸಮಾಜದಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನು ಒಳೆದು ಸಮಾಜದ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಹೀಗೆ ಒಂದು ದಿನ ಲೋಕ ಸಂಚಾರ ಮಾಡುವಾಗ ಶಿವಯೋಗಿಗಳು ಲಿಂಗ ಪೂಜೆಗೆ ಕುಳಿತಾಗ ಏನಾಯ್ತಂದ್ರೆ ಮುರುಗೇಂದ್ರ ಶಿವಯೋಗಿ ಜಗಜ್ಯೋತಿ ಬಸವಣ್ಣರ ಅನುಯಾಗಿ ಪವಾಡ ಪುರುಷ ಯೋಗಿಗೆ ಮನುಜ ಕುಲವೇ ಶರಣಾಯಿತೆ. ಇವರ ಲಿಂಗ ಪೂಜೆಗೆ ಭಕ್ತಿಗೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ನಿಲ್ಲದ ಋಷ
ಶುಭಮಂಗಲ ಪ್ರಭುವೇ ಜಯ ಮಂಗಲ ಗುರುವೇ ಶುಭಮಂಗಲ ಪ್ರಭುವೇ ಮಹಾಮಂಗಲ ಪಡೆದು ಸಲಹೆ ಕೇಳಲು ಬರುತ್ತಿದ್ದರು. ಅಕ್ಕನಿಯ ಮುರುಗೇಂದ್ರ ಶಿವಯೋಗಿಗಳು ಲೋಕ ಕಲ್ಯಾಣವನ್ನು ಗೈದ ಶಿವನ ಸ್ವರೂಪಿಯಾಗಿದ್ದರು. ದೂರ ದೇಶದ ಜನ ಅವರ ದರ್ಶನ ಆಶೀರ್ವಾದ ಪಡೆಯಲು ಬರುತ್ತಿದ್ದರು. ಹೀಗೆ ನದಿಂಗಳಗಾಂವ್ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಬೆಳೆಯಿತು. ನದಿಂಗಳಗಾಂವ್ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಬೆಳೆಯಿತು. ಹೀಗೆ ನದಿಂಗಳಗಾಂವ್ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಬೆಳೆಯಿತು. ಹೀಗೆ ನದಿಂಗಳಗಾಂವ್ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಬೆಳೆಯಿತು. ಹೀಗೆ ನದಿಂಗಳಗಾಂವ್ ಗ್ರಾಮವು ಪುಣ್ಯ
ಕ್ಷೇತ್ರವಾಗಿ ಬೆಳೆಯಿತು. ಇಲ್ಲಿಯವರೆಗೆ ಮುರುಡೇಶ್ವರ ಮಹಾಶಿವಯೋಗಿಗಳವರ ಜೀವನ ದರ್ಶನದ ಕೆಲವು ಸಂಗತಿಗಳನ್ನು ನಮ್ಮ ಕನ್ನಡ ಮಹಾಂತೇಶ ಕನ್ನಡ ಪ್ರಾಥಮಿಕ ಶಾಲೆಯ ಮಕ್ಕಳು ನಿಮ್ಮೆಲ್ಲರಿಗೆ ಮನಮುಟ್ಟುವಂತೆ ಶಿವಯೋಗಿಗಳ ಜೀವನದ ದರ್ಶನವನ್ನು ಮಾಡಿಸಿದ್ದಾರೆ. ಇದಕ್ಕೆಲ್ಲ ಹಿನ್ನೆಲೆಯಾಗಿ ಶಿವು ಭಾಗೋಜಿ ಮಠವರು, ಆಮೇಲೆ ಎಲ್ಲ ಶಾಲೆಯ ಶಿಕ್ಷಕರು, ಹಿನ್ನೆಲೆಯ ಸಂಗೀತವನ್ನು ನಿಂಗರಾಜ್ ಕಂಬಾರ್ ಮತ್ತು ಸಿದ್ದರಾಯ್ ಕಂಬಾರ್ ಅವರು, ಡೋಲಕವನ್ನು ಆತ್ಮಾನಂದ್ ಕುಸ್ಮಾಳ್ ಅವರು ಇದಕ್ಕೆಲ್ಲ ಸಂಗೀತ ಒಂದು ಹಿನ್ನೆಲೆಯನ್ನು ದೊರಕಿಸಿದ್ದಾರೆ. ಬಹುಶಃ ಶಿವಯೋಗಿಗಳ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ಪವಾಡ ಮಾಡಬೇಕು ಅಂತ ಮಾಡಿದವರಲ್ಲ, ಸಹಜವಾಗಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿವು. ಅವರು ಪವಾಡ ಪುರುಷರಲ್ಲ, ಅವರು ಯೋಗಿಗಳು, ಶಿವಯೋಗಿಗಳು. ಅಂತಹ ಶಿವಯೋಗಿಗಳ ಜೀವನ ದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ನೀವು ಗೌರವವನ್ನು ಸಮರ್ಪಣೆ ಮಾಡಬೇಕು. ಈ ಎಲ್ಲ ಮಕ್ಕಳು ವೇದಿಕೆಯಿಂದ ಹೋಗ್ತಾ ಇದ್ದಾರೆ. ಕೊನೆಯದಾಗಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ತಾಯಂದಿರೆಲ್ಲ ಪ್ರಸಾದ ಕುಂತಾಗ ಶಿವಯೋಗಿಗಳು ಜೋಳಿಗೆಯನ್ನು ತಗೊಂಡು ಬರ್ತಾರೆ. ಅವರ ಭಿಕ್ಷೆಯೆಲ್ಲ ಅವರ ಮಕ್ಕಳು ಮಾಡಿರ್ತಕ್ಕಂಥ ಆ ಕಲೆಗೆ ನಿಮ್ಮ ಭಕ್ತಿಯ ಸೇವೆ, ನಿಮ್ಮ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡಿರಿ. ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ. ಎದ್ದ ಅಲ್ಲೇ ನೀವು ಒಂದು ವಚನ ಮಂಗಲವನ್ನು ನಾವು ಹೇಳ್ತಿರ್ತೀವಿ, ನೀವೇ ಪ್ರತಿನಿತ್ಯದಂತೆ ಪ್ರಸಾದಕ್ಕೆ ತಾಯಂದಿರೆಲ್ಲ ಕುತ್ಕೋಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ತಪ್ಪಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಇದು ನಿನ್ನ ಧರ್ಮ, ಜಯ ಗುರು ಬಸವೇಶ ಹರ ಹರ ಮಹಾದೇವ. ಇಲ್ಲಿಯವರೆಗೂ ಅತ್ಯಂತ ಸುಮಧುರವಾಗಿ ಶಿವಯೋಗಿಗಳ ಜೀವನ ಚರಿತ್ರೆ ಎಂಬ ನಾಟಕವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಶ್ರೀ ಮಹಾಂತೇಶ್ ಕನ್ನಡ ಹಿರಿಯ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.